ಸಚಿವಾಕಾಂಕ್ಷಿಗಳ ಅಸಮಾಧಾನ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರು ಮಾಡಿಸಿದೆ. ಸಚಿವಾಕಾಂಕ್ಷಿಗಳ ಅಸಮಾಧಾನ ಡಿಕೆಗೆ ಟೆನ್ಷನ್. ಕೆಲ ಶಾಸಕರಿಗೆ ಖುದ್ದಾಗಿ ಕಾಲ್ ಮಾಡಿ ಟಾಕ್ ಮಾಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮುನಿಸು ಶಮನ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಇನ್ನೂ ಕೆಲವರ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಭಾಪತಿ ಸ್ಥಾನ ತೆರವು ಮಾಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಟೆನ್ಷನ್ ಮಧ್ಯೆ ಸ್ವಲ್ಪ ಮಟ್ಟಿಗೆ ಡಿಕೆ ಗೆಲುವನ್ನ ಸಾಧಿಸಿದ್ದಾರೆ. ಟಿಬಿ ಜಯಚಂದ್ರರ ಮನವೊಲಿಸಿರುವಂತಹ ಡಿಕೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಜಯಚಂದ್ರ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು ಅವರೆಲ್ಲರಿಗೂ ಕೂಡ ಕೊಂಚ ನಿರಾಸೆಯಾಗಿರುವಂಥದ್ದು. ಯಾಕಂದ್ರೆ ಉಳಿದಂತಹ 20 ಸ್ಥಾನಗಳಿಗೆ ಈಗಾಗಲೇ 19 ಸ್ಥಾನಗಳು ಭರ್ತಿಯಾಗಿರುವಂಥದ್ದು, 1 ಸ್ಥಾನ ಖಾಲಿ ಇರುವಂಥದ್ದು. ಆದರೆ 1 ಸ್ಥಾನ ಯಾರಿಗೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಅದರಲ್ಲೂ ಕೂಡ ಈಗ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಈಗಾಗಲೇ 7 ಜಿಲ್ಲೆಗಳು ಈ ಸಚಿವ ಸ್ಥಾನ ಮನ್ನಣೆಯಿಂದ ಹೊರಗುಳಿದಿರುವಂಥದ್ದು. ಹೀಗಾಗಿ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಕೆಲ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಖುದ್ದಾಗಿ ಅವರೇ ಕಾಲ್ ಮಾಡಿ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರೇ ಭೇಟಿಯನ್ನು ಮಾಡಿ ಆ ಒಂದು ಅಸಮಾಧಾನವನ್ನು ಹಾಗೆ ಮುನಿಸನ್ನ ಶಮನ ಮಾಡುವಂತಹ ಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಅಷ್ಟೇ ಈ ಸಭಾಪತಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯ ವಿಚಾರವಾಗಿ ಅವರಿಗೊಂದು ದೊಡ್ಡ ಗೆಲುವು ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಆದರೆ ಬಸವರಾಜ ಹೊರಟ್ಟಿಯವರು ಅಸಮಾಧಾನದಿಂದಲೇ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಅವರು ಹೇಳಿದ್ರು ನಾನು ಕೊಟ್ಟೆ ಅನ್ನುವಂತಹ ಕಾರಣವನ್ನ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಎಲ್ಲ ಒಂದು ಅಸಮಾಧಾನವನ್ನ ಮುನಿಸನ್ನ ಶಮನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಕೂಡ ಈಗ ಟಿಬಿ ಜಯಚಂದ್ರ ಅವರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲೂ ಕೂಡ ಗೆದ್ದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನುಳಿದಂತಹ ಅಸಮಾಧಾನಿಗಳು ಯಾರ್ಯಾರಿದ್ದಾರೆ, ಅವ್ರಿಗೆ ಏನೇನೆಲ್ಲ ಹೇಳ್ತಾರೆ, ಯಾವ ರೀತಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರು, ಕಾದ್ ನೋಡ್ಬೇಕಾಗಿದೆ. ಸುಧಾಕರ್ ಅವ್ರನ್ನ ಕರ್ಸ್ಕೊಂಡ್ರಿ, ಅವ್ರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಮಾತಾಡಿ ಕಳಿಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.